ನಮಸ್ಕಾರ ಎಲ್ಲ ನಮ್ಮ ದೊಡ್ಡ ಮಂದಿಗೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ರವಿ K22 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತಿನ ಮೂವಿ ರಿವ್ಯೂ ಮಾಡ್ತಾ ಇರೋದು ಯಾವುದಪ್ಪ ಅಂತಂದ್ರೆ ಚಿತ್ರದ ಹೆಸರು ಬಂದ್ಬಿಟ್ಟು ಇರುಮುಡಿ. ನಟ ರವಿ ತೇಜ ಅಂದರೆ ಇದ್ರಾಗ ನಮ್ಮ ರವಿ ತೇಜ ನಟರಾಗಿ ನಟಿಸಿರ್ತಾರೆ. ಚಿತ್ರದ ಹೆಸರು ಇರುಮುಡಿ. ನಟ ರವಿ ತೇಜ, ನಿರ್ದೇಶಕ ಶಿವು, ನಿರ್ಮಾಣ. ಚಿತ್ರದ ಕಥೆ ಮತ್ತು ಸಂಭಾಷಣೆ ಶಿವು, ನಿರ್ಮಾಪಕರು ನವೀನ್ ಯರ್ಮನಿ ಮತ್ತು ವೈ ರವಿಶಂಕರ್. ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವೀಸ್ ಮೇಕರ್ಸ್. ಸಂಗೀತ ವಿಜಿ ಪ್ರಕಾಶ್ ಕುಮಾರ್. ಹಾಗೆ ಛಾಯಾಗ್ರಹ ನೋಡೋದಾದ್ರೆ ವಿಷ್ಣು ಶಮರ್, ಸಕಲನ ಪ್ರವೀಣ್ ಪುಡಿ. ಈ ಮೂವಿ ಬಂದ್ಬಿಟ್ಟು ಸುಮಾರು 2 ಗಂಟೆ 25 ನಿಮಿಷ ಮೂವಿ ಇರುತ್ತದೆ. ಬಿಡುಗಡೆ ದಿನಾಂಕ ನೋಡೋದಾದ್ರೆ 2026-21 ಆಗಸ್ಟ್ನ ಒಳಗೆ ರಿಲೀಸ್ ಆಗೈತಿ ಈ ಸಿನಿಮಾ ರವಿತೇಜ ಅವರ 72ನೇ ಸಿನಿಮಾ ಮೂಲಕ. ಹಾಗೆ ರವಿತೇಜ ಅವರ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಸಿನಿಮಾದಲ್ಲಿ ರವಿತೇಜನವರು ಪಾತ್ರ ಸಾಮಾನ್ಯವಾಗಿ ಅವರು ಮಾಡುವ ಪಾತ್ರ ಮಾಸ್ ಮತ್ತು ಕಾಮಿಡಿ ಆಕ್ಷನ್ ಹೀರೋ ಪಾತ್ರಗಳಿಗಿಂತ ಭಿನ್ನವಾಗಿದೆ. ಈಗ ಮೊದಲ ಸಿನಿಮಾ ಮಾಡ್ತಿದ್ರಲ್ಲ ಆಕ್ಷನ್ ರೊಮ್ಯಾಂಟಿಕ್ ಆಗಿ, ಮತ್ತೆ ಅದಕ್ಕಿಂತ ಅಂದರೆ ಮುಂಚೆ ಮಾಡಿದ್ರ ಫಿಲಮ್ಗಿಂತ ಈ ಪಾತ್ರದಲ್ಲಿ ಸ್ವಲ್ಪ ಅಂದರೆ ವಿಭಿನ್ನವಾಗಿ ಕಾಣ್ತಾರೆ ಅವರು. ಮತ್ತು ಒಬ್ಬ ತಂದೆ ಪಾತ್ರದ ಒಂದು ತಂದೆ ಪಾತ್ರದ ಮೂಲಕ ಇವರು ಕಾಣಿಸ್ಕೊಳ್ತಾರೆ ಈ ಮೂವಿ ಒಳಗೆ. ಹಾಗೆ ಪ್ರಮುಖ ಕತೆ ಕೇಂದ್ರದ ತಂದೆ ಮತ್ತು ಮಗಳ ನಡುವಿನ ಸಂಬಂಧದ ಬಗ್ಗೆ ಈ ಕತೆ ಆಧಾರವಾಗೈತಿ. ಈ ನಿರ್ದೇಶಕ ನಿವಾಸ್ ಕೂಡ ಸಿನಿಮಾ ಮುಖ್ಯವಾಗಿ ತಂದೆಯ ಮಗಳ ಸಂಬಂಧದ ಮತ್ತು ಅದೇ ತಂದೆ ಮಗಳ ಸಂಬಂಧದ ಬಗ್ಗೆನ ಈ ಕತೆ ತುಂಬ ಅವ್ರನ್ನೇ ರೌಂಡ್ ಅಪ್ ಆಗಿ ಮಾಡಿಕೊಂಡು ಈ ಸಿನಿಮಾ ಮಾಡ್ಯಾರ. ಸುಮಾರು 40 ನಿಮಿಷಗಳು ವಿಶೇಷವಾಗಿ ಆ ತಂದೆ ಮಗಳ ಪಾತ್ರದ ಬಗ್ಗೆನೇ ನೀವು ನೋಡ್ಬೋದು. ಹಾಗೆ ಅಯ್ಯಪ್ಪ ಸ್ವಾಮೀಜಿ ಅಂದರೆ ಅಯ್ಯಪ್ಪ ಸ್ವಾಮಿ ಮತ್ತು ಇರುಮುಡಿ ಎಂಬ ಹೆಸರಿಗಿಂತ ಅಂದ್ರೆ ಅಯ್ಯಪ್ಪ ಸ್ವಾಮಿಗೆ ಮತ್ತು ಇರುಮುಡಿ ಎಂಬ ಹೆಸರಿನಿಂದ ಈ ಸಿನಿಮಾದ ಒಟ್ಟಿನಲ್ಲಿ ನೋಡೋದಾದರೆ ರವಿತೇಜ ಅವರ ಸಾಮಾನ್ಯ ಚಿತ್ರಕ್ಕಿಂತ ಈ ಚಿತ್ರ ತಂದೆಯ ಮಗಳ ಭಾವನಾತ್ಮಕವಾಗಿ ಜಾಸ್ತಿ ಒತ್ತು ಕೊಡಲಾಗಿದೆ. ಇದರ ಬಗ್ಗೆ ನೋಡೋದಾದರೆ ಈ ಫಿಲಮ್ನಲ್ಲಿ ತಂದೆ ಮಗಳ ಪಾತ್ರಕ್ಕೆ ತುಂಬಾನೇ ಅಟ್ಯಾಚ್ ಕೊಟ್ಟಿರುವಂಥ ಸಿನಿಮಾ ಇದು. ಇದರಲ್ಲಿ ಸ್ವಲ್ಪ ಆ್ಯಕ್ಷನ್ ಕೂಡ ಇದೆ, ಸ್ವಲ್ಪ ರೊಮ್ಯಾಂಟಿಕ್ ಇರ್ಬೋದು ಅಂತ ಅನಿಸುತ್ತೆ. ಈ ಸಿನಿಮಾದ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.